ಸಂಸದರಾದಂತಹ ಸಾಗರ್ ಖಂಡ್ರೆ ಅವರು ಇದ್ದಾರೆ, ಮಾತನಾಡಿಸ್ತಾ ಹೋಗ್ತಾರೆ. ಅಹಿಂದ ನಾಯಕ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದಾರೆ, ಹೊಸ ನಾಯಕತ್ವ ಯುವಕರು ಬರಬೇಕು ಅನ್ನುವಂತಹದ್ದಿತ್ತು. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ನಾಯಕತ್ವವನ್ನ ಹೆಗಲಿಗೆ ಹಾಕಿದ್ದಾರೆ, ಏನ್ ಹೇಳ್ತೀರಾ? ಮೊದಲನೇದಾಗಿ ನಮ್ಮ ಡಿ ಕೆ ಶಿವಕುಮಾರ್ ಸರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜೊತೆ ನಮ್ಮ ಏನು ಸಿದ್ದರಾಮಯ್ಯ ಸಾಹೇಬರು 8 ವರ್ಷ ಅವರು ಮುಖ್ಯಮಂತ್ರಿಯಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ, ವಿರೋಧ ಪಕ್ಷದ ನಾಯಕರಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ, ಪಕ್ಷಕ್ಕಾಗಿ ಇಡೀ ನಮ್ಮ ರಾಜ್ಯದ ಜನತೆಗಾಗಿ ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಆಡಳಿತ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈಗಾಗಲೇ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ನಮ್ಮ ಜನರಲ್ ಸೆಕ್ರೆಟರಿಯವರಾದ ಕೆ.ಸಿ. ವೇಣುಗೋಪಾಲ್ ಸರ್ ಕೂಡ ಇದೇ ಹೇಳಿದ್ದಾರೆ. ಈ ಮುಂದೇನೂ ಕೂಡ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಸರು ಇಬ್ಬರು ಒಗ್ಗಟ್ಟಾಗಿ ನಾವು ಮುಂದೆ ಹೋಗ್ತೀವಿ. ಸಿದ್ದರಾಮಯ್ಯ ಸಾಹೇಬರು ಕೂಡ ಹೇಳಿದ್ದಾರೆ ಮುಂದೆನೂ ಕೂಡ ಈಗಲೂ ಕೂಡ ರಾಜೀನಾಮೆ ಕೊಟ್ಟರು ಕೂಡ ನಾವು ರಾಜ್ಯದಲ್ಲಿ ನಾನು ಒಳ್ಳೆ ರೀತಿಯಲ್ಲಿ ನಾನು ಮತ್ತೆ ಪಕ್ಷಕ್ಕಾಗಿ ಎಲ್ಲರಿಗೆ ನಾನು ಗೈಡೆನ್ಸ್ ಕೊಟ್ಟು ನಾನು ಕೆಲಸ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ತಂದೆಯವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಡಿ.ಸಿ.ಎಂ ಅನ್ನುವಂತಹ ಚರ್ಚೆಗಳು ಓಡಾಡ್ತಾ ಇದೆ, ತಾವೇನು ಹೇಳ್ತೀರಾ? ಈಗಾಗಲೇ ತಂದೆಯವರು ಕೂಡ ಹೇಳಿದ್ದಾರೆ ಈ ಪಕ್ಷ ಯಾವುದೇ ಒಂದು ಜವಾಬ್ದಾರಿ ಕೊಟ್ಟರು ಕೂಡ ಅದನ್ನು ನಾವು ಪ್ರಾಮಾಣಿಕವಾಗಿ ನಾವು ನಿಭಾಯಿಸ್ತೀವಂತ. ಈಗ ಆಲ್ರೆಡಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದಾರೆ. ಇದರ ಜೊತೆಗೆ ಅಟ್ಲೀಸ್ಟ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಕ್ಕರೆ ಮುಂಬರುವಂಥ ದಿನಗಳಲ್ಲಿ ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು, ಸಮುದಾಯ ಸೇರಿದಂತೆ ಎಲ್ಲರನ್ನೂ ಕೂಡ ಒಟ್ಟುಗೂಡಿಸ್ಕೊಳ್ಳೋದಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ ಅನ್ನುವಂತಹದ್ದು ಕೂಡ ಅವರ ಭಾವನೆ. ನೀವೇನಾದರೂ ಒತ್ತಾಯ ಮಾಡ್ತೀರಾ, ಹೇಗೆ? ನಾವು ಈಗಾಗಲೇ ಹೇಳಿದ್ದೀನಿ, ನಾನಷ್ಟೇ ಅಲ್ಲ, ಎಲ್ಲರೂ ಕೂಡ ಶಾಸಕರಿರ್ಬೋದು, ಸಚಿವರಿರ್ಬೋದು, ಹೈಕಮಾಂಡ್ ಯಾವುದೇ ಒಂದು ನಿರ್ಣಯ ತಗೊಳ್ತಾರೆ ಅದನ್ನು ನಾವು ಫಾಲೋ ಮಾಡ್ತೀವಿ. ನಾವು ಅವರಿಗೆ ನಾವು ಬಿಟ್ಕೊಟ್ಟಿದ್ದೀವಿ. ಅವ್ರು ಯಾವ ಜವಾಬ್ದಾರಿ ಕೊಟ್ಟರು ಅದನ್ನು ನಾವು ಪ್ರಾಮಾಣಿಕವಾಗಿ ನಾವು ನಿಭಾಯಿಸ್ತೀವಿ. ವಿಶ್ವಾಸ ಇದೆಯಾ ಸರ್ ಕೆಪಿಸಿಸಿ ಅಥವಾ ಡಿ.ಸಿ.ಎಂ ಸ್ಥಾನ ಸಿಗುತ್ತೆ ಈಶ್ವರ್ ಖಂಡ್ರೆ ಅವರಿಗೆ ಅಂತ? ಈಗಾಗಲೇ ಹೇಳಿದ್ದೀನಿ ಹೈಕಮಾಂಡ್ ಯಾವ ಡಿಸಿಷನ್ ತಗೊಳ್ತಾರೆ ಅಂತಂಬೋದು ನಮ್ಗೆ ಇನ್ನೂ ಗೊತ್ತಿಲ್ಲ. ಬಹುಶಃ ಕೆಲವು ದಿನಗಳಲ್ಲಿ ಅವರು ಡಿಸಿಷನ್ ತಗೊಳ್ತಾರೆ. ಯಾವುದೇ ಡಿಸಿಷನ್ ತಗೊಂಡ್ರು ನಾವು ನಿಭಾಯಿಸ್ತೀವಿ. ಇದಿಷ್ಟು ಸಾಗರ್ ಖಂಡ್ರೆ ಅವರ ಮಾತು. ಕ್ಯಾಮರಾಮ್ಯಾನ್ ಮೂರ್ತಿ ಜೊತೆ ದೀಪಾ ಕುಕ್ವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.